ಸೊ ಈಗ ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರಾಧಾ ಕೃಷ್ಣ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಹುಬ್ಬಳ್ಳಿ. गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गीताय ग्रन्थयाय ग्रन्थान्तरात्मने गीतलीनाय गीताश्रयाय गीतवाद्यपटवे गेयचरिताय गायकवराय गन्धर्वप्रियकृते गायकाधीन विग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरभानुसुताय गौरी गणेश्वराय
ईशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಓಕೆ ಪ್ರಿಯಾಂಕಾ ಮ್ಯಾಮ್, ನನಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸು. ಬಹಳ ಪ್ಲೆಸೆಂಟ್ ಆಗಿ ಒಳ್ಳೆ ಕೊರಿಯೋಗ್ರಫಿ ಇತ್ತು. ನಿಮ್ಮ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ. ಒಳ್ಳೆ ಥೀಮ್ ಸಿಲೆಕ್ಟ್ ಮಾಡಿದ್ದೀರಾ ನೀವು. ಆ್ಯಂಡ್ ಅದು ಪ್ರೆಸೆಂಟ್ ಮಾಡೋದು ರೀತಿ ಬಹಳ ಚೆನ್ನಾಗಿತ್ತು. ಒಬ್ರು ಐ ಥಿಂಕ್ ಸ್ವಲ್ಪ ಸ್ಟೆಪ್ಸ್ ಮಿಸ್ ಮಾಡ್ತಾ ಇದ್ರು. ಅದು ಬಿಟ್ರೆ ನಿಮ್ದು ತುಂಬಾ ಚೆನ್ನಾಗಿತ್ತು. ಮೇನ್ ನಿಮ್ದು ಎಕ್ಸ್ಪ್ರೆಷನ್ಸು, ಎವ್ರಿಬಡಿ ವಾಸ್ ಸ್ಮೈಲಿಂಗ್ ಫ್ರಮ್ ದ ಬಿಗಿನಿಂಗ್. ಅದು ನಂಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಇಫ್ ಯು ಸಿ ದ ಸ್ಮೈಲಿಂಗ್ ಫೇಸ್ ಫಸ್ಟ್, ಅದು ಎಲ್ಲ ನಾನು ಸ್ವಲ್ಪ ಮರ್ತೋಗ್ಬಿಡ್ತೀನಿ. ಬಟ್ ಈವನ್ ದ ಗಣೇಶದ ಮಾಸ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವೇ ಕೊರಿಯೋಗ್ರಾಫ್ ಮಾಡಿದ್ದೀರಾ? ಹೌದು ಮೇಡಮ್, ನಾನು ನನ್ನ ಹೆಂಡತಿ. ಓ, ನಿಮ್ಮ ಹೆಂಡತಿನಾ? ಓಕೆ ಓಕೆ. ಬಹಳ ಚೆನ್ನಾಗಿತ್ತು, ತುಂಬಾ ಪ್ಲೆಸೆಂಟ್ ಆಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ದೇವರಾಜ್ ಸರ್, ಬಹಳ ಪ್ಲೆಸೆಂಟ್ ಆಗಿತ್ತು. ನೀವು ಸೆಲೆಕ್ಟ್ ಮಾಡ್ಕೊಳ್ತ ಒಂದು ಥೀಮ್ಗೆ ನಿಮ್ಮ ಕೊರಿಯೋಗ್ರಫಿ ಆಗ್ಬೋದು, ನಿಮ್ಮ ಕಂಪೋಸಿಷನ್ಸ್ ಆಗ್ಬೋದು, ಅಥವಾ ಹ್ಯೂಮನ್ ಪಿರಮಿಡ್ಸ್ ಆಗ್ಬೋದು, ಪ್ರತಿಯೊಂದು ಬಹಳ ಪೂರಕವಾಗಿತ್ತು. ನಿಮ್ಮ ಕಾಸ್ಟ್ಯೂಮ್ಸು ಅಷ್ಟೇ ಪೂರಕವಾಗಿದೆ. ನನಗೂ ಅಷ್ಟೇ, ಒಬ್ಬರು ಮಾತ್ರ ಸ್ವಲ್ಪ ನಿಮ್ಮ ತಂಡಕ್ಕೆ ಹೊಂದ್ತಾ ಇಲ್ಲ. ಅವ್ರು ಸ್ವಲ್ಪ ಸಪ್ರೇಟ್ ಆಗಿ ಕಾಣ್ತಿದ್ದಾರೆ. ಒಳ್ಳೆ ಪ್ರಯತ್ನ. ನಿಮ್ಮ ಕಾಸ್ಟ್ಯೂಮ್ಸು, ನಿಮ್ಮ ಪ್ರಯತ್ನ ನೋಡಿದ್ರೆ ಬಹುಶಃ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಪ್ರೊಫೆಷನಲ್ ಅಂತ ನಂಗೆ ಅನಿಸ್ತಾ ಇದೆ. ನೀವು ಪ್ರೊಫೆಷನಲ್ ಆದ್ರೆ ನಿಮ್ಮಿಂದ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಕ್ಕೆ ಅಂತ ಅನ್ಕೋತೀನಿ ನಾನು. ಬೆಸ್ಟ್ ಆಫ್ ಲಕ್ ರಾಧಾಕೃಷ್ಣ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೋರ್ಸ್ ಕೇಳಕ್ಕೆ ವಿದ್ಯಾನಿಕೇತನ ಅವರೇ ಬನ್ನಿ. ವೋಟಿಂಗ್ ಪ್ಯಾಡ್ ರೆಡಿ ಇದೆ. ನಿಮಗೆ ಸ್ಫೂರ್ತಿ ವಿದ್ಯಾನಿಕೇತನ ಇವರ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ರೆ 1 ಪ್ರೆಸ್ ಮಾಡಿ. ಹಾಗೆ ರಾಧಾಕೃಷ್ಣ ಡ್ಯಾನ್ಸ್ ಅಕಾಡೆಮಿ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ರೆ 2 ಪ್ರೆಸ್ ಮಾಡಿ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ದೇವರಾಜ್ ಸರ್, ನಿಮ್ಮ ಪಾಯಿಂಟ್ಸು? ಪ್ರಿಯಾಂಕಾ ಮ್ಯಾಮ್, ನಮ್ಮ ಸ್ಫೂರ್ತಿ ವಿದ್ಯಾನಿಕೇತನ ಇವರಿಗೆ ಸಿಕ್ಕಿದೆ 52 ಅಂಕಗಳು. ಹಾಗೆ ನಮ್ಮ ರಾಧಾಕೃಷ್ಣ ಡ್ಯಾನ್ಸ್ ಅಕಾಡೆಮಿ ಅವರಿಗೆ ಸಿಕ್ಕಿದೆ 65 ಅಂಕಗಳು. ಸ್ಫೂರ್ತಿ ವಿದ್ಯಾನಿಕೇತನ ಅವರೇ, ತುಂಬಾ ಒಳ್ಳೆ ಒಂದು ಎಫರ್ಟ್ಸ್ ಹಾಕಿದ್ದೀರಾ. ವೆರಿ ನೈಸ್, ತುಂಬಾ ಖುಷಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಧಾಕೃಷ್ಣ ಅಂಡ್ ಗ್ರೂಪ್, ಆಲ್ ದ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಇವತ್ತಿನ ಎಲ್ಲ ಪರ್ಫಾರ್ಮೆನ್ಸಸ್ ಮುಗಿದಿದೆ. ಸೊ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರು ಅಂತ ಕೇಳೋ ಸಮಯ. ಐ ರಿಕ್ವೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದಿಸ್ ಎಪಿಸೋಡ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಬನ್ನಿ. ಓಕೆ, ಈಗ ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲ ಸ್ಟೇಜ್ ಮೇಲೆ ಬಂದಾಗಿದೆ. ಅನೌನ್ಸ್ ಮಾಡಕ್ಕೆ ನಮ್ಮ ಜಡ್ಜಸ್, ನೀವಿಬ್ರು ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಮಾರ್ಕ್ ಆಫ್ ಅಪ್ರಿಸಿಯೇಷನ್, ಈ ನೆನಪಿನ ಕಾಣಿಕೆನ ಅವರು ಕೊಡಿ ಅಂತ ಕೇಳ್ಕೊತೀನಿ. ಸೊ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರು? ಬೆಸ್ಟ್ ಪರ್ಫಾರ್ಮರ್ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಒಂದು ಸಣ್ಣ ಮಾತನ್ನು ಹೇಳೋದಕ್ಕೆ ಇಚ್ಛಿಸ್ತೀನಿ ನಾನು. ನಮ್ಗೆಲ್ರಿಗೂ ಒಂದು ಬಹಳ ಹುಮ್ಮಸ್ಸು, ಆಕಾಂಕ್ಷೆ, ಆಸೆ ಇರುತ್ತೆ. ನಾವು ಎಲ್ಲೋ ಇದನ್ನ ಗೆಲ್ಲಬೇಕು, ಮುಂದಕ್ಕೆ ಹೋಗಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಅದನ್ನ ನಾವು ಪ್ರೋತ್ಸಾಹ ಕೊಡ್ತೀವಿ. ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಖಂಡಿತವಾಗ್ಲೂ ಪ್ರೋತ್ಸಾಹ ಇದೆ. ಅದಕ್ಕಾಗಿ ಈ ವೇದಿಕೆ ಸೃಷ್ಟಿಯಾಗಿದೆ. ಆದರೆ ಅದ್ರ ಜೊತೆಯಲ್ಲಿ ಇದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮಕ್ಕಳು, ಹೆಂಗಸರು ಎಲ್ಲರೂ ನೋಡ್ತಾ ಇರ್ತಾರೆ.
ನೀವು ಮಾಡತಕ್ಕಂಥ ಸಾಹಸ ದೃಶ್ಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಸೇಫ್ಟಿ ಮೆಸೇಜ್ನ ತಗೊಂಡು ಮಾಡಿದ್ರೆ ಇನ್ನೂ ಉತ್ತಮ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಟಿವಿ ಚಾನೆಲ್ ಲೈವ್ ಆಗಿ ಕೈ ಕಟ್ಟಾಗೋದು ಅಥವಾ ರಕ್ತ ಬರೋದನ್ನ ನೋಡಿದಾಗ ನೋಡ್ತಕ್ಕಂಥ ಜನಗಳಿಗೆ ಒಂಚೂರು ಮುಜುಗರ ಆಗ್ಬೋದು, ಅಥವಾ ಎಲ್ಲೋ ಬಲವಂತವಾಗಿ ಚಾನೆಲ್ ಅವರೇ ತಳ್ತಿದಾರ ಅಂತ ಅನ್ಕೋಬಹುದು. ಅದು ಆಗಬಾರ್ದು, ಆ ತಪ್ಪು ಸಂದೇಶ ಹೋಗಬಾರ್ದು. ಆದ್ರಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಿಗಳಿಗೆ ಮತ್ತೆ ಹಿಂದೆ ಒಂದ್ಸಲಾನು ಹೇಳಿದ್ದೀನಿ ನಾನು, ನೀವು ಏನೇ ಮಾಡಿ ಯಾವುದೇ ಮಾಡಿದ್ರು ಸಂಪೂರ್ಣವಾದ ಅದಕ್ಕೆ ತಯಾರಿ ನಡೆಸ್ಕೊಂಡು ಯಾರಿಗೂ ತೊಂದರೆ ಆಗದೆ ಇದ್ದಾಗೆ, ನೋವು ಆಗದೆ ಇದ್ದಾಗೆ, ರಕ್ತ ಕಾರದೆ ಇದ್ದಾಗೆ ನೋಡಿಕೊಂಡು ದಯವಿಟ್ಟು ಮಾಡಬೇಕು ಅಂತ ತಮ್ಮೆಲ್ಲರನ್ನು ಮತ್ತೊಮ್ಮೆ ಕೇಳ್ಕೊತೀನಿ. ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಇಸ್ ಸ್ಫೂರ್ತಿ ವಿದ್ಯಾನಿಕೇತನ. ಸೊ ವೀಕ್ಷಕರೇ, ಇವತ್ತಿನ ಜೋಶ್ಫುಲ್ ಪರ್ಫಾರ್ಮೆನ್ಸ್ ನೋಡಿ ನೀವು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನಷ್ಟು ಜೋಶ್ ತಗೊಂಡು ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಾವ್ ಹೇಳ್ತೀವಿ ಟಾಟಾ. ನೀವ್ ಹೇಳ್ತಾರೆ ಜಾನ್ಸನ್ಸ್ ಬೇಬಿ ಸೋಪ್, ಸೂಪರ್ ಸ್ಟಾರ್ ಆಫ್ ಕರ್ನಾಟಕ. Superstar of Karnataka.